ಮುಖ್ಯವನೆಲ್ಲ ಮೋದದಿಂದ ನಡೆದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜ ದೋಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಪದ ಜೀವರಿಗೆಲ್ಲ ಅದ್ವೈತ ಪೂರಣಿ ಸುಂದರನಾಗಿ ಗೈಗ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಟ್ಟೆ ಸಿದ್ಧಾರೂಢರಿಗೆ ನತನಟ್ಟೆ ಬಹಳ ಬಲ ವೇದಾಂತ ಕೇಸರಿ ಬಹಳ ಗರ್ಜನೆ ಗಿರುವತನಕ ಬಹಳ ಕೂತ ನಿರ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ್ಯಂಬ ಶಾಸ್ತ್ರವು. अनंत जन्म संप्राप्त कर्म बंध विदायिने आत्मा ज्ञान प्रदानेन तस्मै श्री गुरुवे नमः. अखंड मंडलाकारं तत्पदायेन दर्शितं चराचरं तस्मै श्री गुरुवे नमः. सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 14ನೆಯ ಸೂತ್ರದ 5ನೇ ನುಡಿ ಹೌದಾ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಅನಂತ ವಿಚಾರವನ್ನ ಹೇಳ್ತಾ ಬಂದು ತನ್ನ ಭಾವವೇ ಕರ್ಮ ದೈವ ಬೋಧಾದಿ ಬೀಜಂ ನಿಜವೇನೆ ಪರಮಾತ್ಮನು ತಾನೇ ಅಂತ ಹೇಳಿದರು. ಯಾಕಂದ್ರೆ ನಿನ್ನ ಭಾವ ಯದ್ ಭಾವ ತದ್ದೃಷ್ಟಿ ಅಂದ. ಯಾವ ಭಾವದಿಂದ ನೀ ಯಾರನ್ನ ನೋಡ್ತಿದ್ದಿ ಅದರಂತೆ ಅವ್ರು ನಿನ್ನ ಕಾಣ್ತಾರೆ. ಬಸವಣ್ಣವರಿಗೆ
ಯಾವ ಭಾವ ಇತ್ತು ಅಂದ್ರೆ ಕಳ್ಳ ಮನೆಗೆ ಕಳ್ಳತನಕ ಬಂದಾಗ ಬಲುಗಳ್ಳ ಕೂಡ ಸಂಗಮ ದೇವ ಅಂತ ಎಚ್ಚರ ಮಾಡಿದ್ರು. ಒಬ್ಬ ಕಳ್ಳ ಸಂಗಮನಾಥನ ಸ್ವರೂಪ ಆಗಿ ಕಂಡ. ಯಾರಿಗೆ? ಬಸವಣ್ಣನಿಗೆ. ಅಂದ್ರೆ ನಿಜವಾಗಿ ಅವನು ಸಂಗಮನಾಥೇನೂ ಅಲ್ಲ, ಕಳ್ಳ. ಆದರೆ ತಾನು ನೋಡುವ ಭಾವದಿಂದ ಆ ಕಳ್ಳ ಸಾಕ್ಷಾತ್ ಸಂಗಮನಾಥನೇ ಆದ. ಅವರಂತೆ ನಿನ್ನ ಭಾವನೆಗಳೇ ನಿನ್ನ ಕರ್ಮಕ್ಕೆ ಕಾರಣ, ನಿನ್ನ ಭಾವಗಳೇ ಭಕ್ತಿಗೆ ಕಾರಣ, ನಿನ್ನ ಭಾವವೇ ಜ್ಞಾನಕ್ಕೆ ಕಾರಣ. ಅಂದ್ರೆ ನಿನ್ನ ಭಾವವೇ ಈ ಮೂರಕ್ಕೆ ಕಾರಣ ನೋಡು ಅಂತ ಹೇಳಿದ್ರು. ಕರ್ಮ ಕಾರಣ ಅಲ್ಲ, ಭಕ್ತಿ ಕಾರಣ ಅಲ್ಲ, ಜ್ಞಾನ ಕಾರಣ ಅಲ್ಲ, ನಿನ್ನ ಭಾವವೇ ನಿನಗೆ ಕಾರಣ. ಹಾಗಾಗಿ ಇಲ್ಲಿ ಅನಂತ ವಿಚಾರವನ್ನ ಹೇಳಿದ್ರು. ಹೇಳಿ 5ನೇ ನುಡಿಯಲ್ಲಿ ಅರಿವಿಂದ ಕಲ್ಪಿಸಲು ಅರಿಯದಿದ್ದೊಡೆ ದೈವ, ಅರಿಸಿದೊಡೆ ಒಳ ಹೊರಗೆಲ್ಲಿಯೂ ಕುರಹಿಡಲಿಲ್ಲ, ಆವತರದಿಂದ ಅರಿಯಲು ಒಂದು ಪೆರತಾಗಿ ಮಿಕ್ಕ ತೋರ್ಕೆಗಳು ಉಂಟೆ ಅಂದ್ರು. ನಿನ್ನ ಜ್ಞಾನದ ಭಾವದಿಂದ, ಜ್ಞಾನ ಸ್ವರೂಪದಿಂದ ನೀನು ವಿಚಾರವನ್ನು ಮಾಡ್ತಾ ಹೋಗು. ಯಾರೊಬ್ರು ಹೇಳ್ತಾರಂತ ಅವರಿಂದ ಹೋಗಬೇಡ. ಮಹಾತ್ಮನ ಹೇಳಿದ್ದನ್ನ ನೀ ವಿಚಾರ ಮಾಡಿ ನೋಡು. ಆ ಕಲ್ಪನೆಯನ್ನ ನೀನು ಮಾಡದೇ ಇದ್ರೆ ನಿನಗೆ ದೇವರೆಂಬುದು ಇಲ್ಲ, ದೈವ ಎಂಬುದಿಲ್ಲ, ಬ್ರಹ್ಮ ಎಂಬುದಿಲ್ಲ. ಹೌದಿಲ್ಲ? ಇದಕ್ಕೇನು ಪ್ರಮಾಣ ಕೊಡ್ತೀರಿ ಅಂದ್ರೆ ಎಷ್ಟು ಮಂದಿ ಆರ ಈ ಯಾವ ಸರಿಯಾದ ವೇದ ವಿಧದ ಕರ್ಮವನ್ನು ಮಾಡುವರು, ಅಚಲವಾದ ಭಕ್ತಿ ಭಾವವನ್ನ ಭಗವಂತನಲ್ಲಿ ಇಟ್ಟವರು, ಆ ಭಗವಂತನ ಲಕ್ಷಣವನ್ನು ತಿಳಿದುಕೊಳ್ಳಬೇಕು ಅನ್ನೋರು ಎಷ್ಟು ಮಂದಿ ಆರ ಜಗತ್ತಿನಲ್ಲಿ? ಮಂದಿ ಬಹಳಾರ. ಆದರೆ ಇದನ್ನು ತಿಳಿಯುವವರು ಬಹಳ ಕಡಿಮೆ ಅರ. ಕಾರಣ ಅವರಿಗೆ ಭಾವ ಇಲ್ಲ ಅಂತ. ಹೇಗೆಂದ್ರೆ ಆತನಿಗೆ ದೈವವು ವಿಚಾರ ಮಾಡಿ ನೋಡಿದ್ರೆ ದೇವರೆಂಬುದು ಎಲ್ಲಿ ಆನ ಅಂದ್ರೆ ಒಳವರೆಗೆ, ದೇಹದ ಒಳಗೂ ಮತ್ತು ಹೊರಗೂ ಯಾವ ಸ್ಥಳದಲ್ಲಿಯೂ ಗುರುತು ಹಿಡಿಯಲಿಕ್ಕೆ ಬೇರೆ ಪ್ರತೀತಿಗಳು ಯಾವಾದರೂ ಆವೇನು ಅಂದ್ರೆ ಏನಿಲ್ಲ. ಕಾರಣ ಜಗತ್ತಿನಲ್ಲಿ ಬಹಳ ಜನ ತೀರ್ಥಯಾತ್ರೆಗಳಲ್ಲಿ ಆಗಲಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆಗಲಿ ಅಥವಾ ಬಂಗಾರ, ಬೆಳ್ಳಿ, ಕಂಚು, ತಾಮ್ರ, ಕಲ್ಲು, ಕಟ್ಟಿಗೆ, ಅನಂತ ರೀತಿಯ ದೇವತಾ ಮೂರ್ತಿಗಳು ಜಗತ್ತಿನಾಗ ದೇವರಂತ ಪೂಜೆಯನ್ನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯ ಆಗ್ಯಾವ. ಯಾವುದು? ಜಡವಾದ ಕಲ್ಲು, ಕಟ್ಟಿಗೆ, ತಾಮ್ರ, ಬೆಳ್ಳಿ, ಬಂಗಾರ, ಕಂಚು ಇವೆಲ್ಲವೂ ಕೂಡ ಏನದ? ಜಡವಾದ ಒಂದು ವಸ್ತುಗಳು. ಆ ವಸ್ತುಗಳು ಇವತ್ತ ದೇವರಾಗಿ ಜಗತ್ತಿನಲ್ಲಿ ಪೂಜೆಯನ್ನು ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯ ಆಗ್ಯಾವ. ಇಂಥ ಜಡವಾದ ಸಗುಣ ಮೂರ್ತಿಗಳಾಗಲಿ ಅಥವಾ ನಿರಾಕಾರವಾದ ಮಾಯೋಪಾದಿಯಿಂದ ಕೂಡಿದ ಈಶ್ವರನಾಗಲಿ, ದೇವತೆಗಳಲ್ಲಿ ಮಹಾದೇವ ಅಂತ ಕರೆದಾಗ ಯಾವ ಪಾರ್ವತಿಯನ್ನ ಸಗುಣದಿಂದ ಕೂಡಿದಾಗ ಸಗುಣ ಉಪಾಧಿಯಾದ ಪರಮಾತ್ಮದ ಪರಶಿವ ಅಂತ ಗೊತ್ತು. ಹೀಗೆ ಆ ದೇವತ್ವವನ್ನು ಸಿದ್ಧ ಮಾಡಬೇಕಾಗಿದ್ರೆ
ಅಲ್ಲಿ ದೇವರ ಆನಂತ ನಿನ್ನ ಜ್ಞಾನವೇ ಮೊದಲು ಅಥವಾ ದೇವರೇ ಮೊದಲು? ಯಾವ ದೇವರು ಜಗತ್ತಿನಲ್ಲಿ ಉದ್ಭವನೇ ಆಗಿರಲಿ ಅಥವಾ ಉದ್ಭವಿಸಿರಲಿ, ಕೆಲವು ಉದ್ಭವ ಆಗ್ಯಾವಂತಲ್ಲ, ತನ್ನಷ್ಟು ತಾನೇ ಉದ್ಭವ ಆಗ್ಯಾವ, ಕೆಲವರು ಉದ್ಭವಿಸ್ಯಾರ ಮಾಡ್ಯಾರ. ಅವೆಲ್ಲ ನಾವು ದೇವರು ಬರ್ರಿ ಅಂತ ಯಾರನ್ನ ಕರೆದಾವೇನು? ಯಾರನ್ನ ಯಾವ ದೇವರು ಕರೆದಲ್ಲ. ಆದರೆ ನಿನ್ನ ಭಾವದಿಂದ ನೀ ದೇವರು ಅಲ್ಲಿ ಆನಂತ ಕಲ್ಪನೆ ಇದ್ದದಕ್ಕೆ ನೀನು ಹೋಗ್ತಿದ್ದಿ. ಅಂದರೆ ನಿನ್ನ ಜ್ಞಾನ ಮೊದಲಾಯ್ತು, ದೇವರು ಮೊದಲಾಯ್ತದು. ನಿನ್ನ ಜ್ಞಾನವೇ ಮೊದಲಾಯ್ತಂದಾಗ ಏನಾಯ್ತು? ನಿನ್ನ ಜ್ಞಾನದಿಂದಲೇ ದೇವರು ಸಿದ್ಧ ಅನ್ನಿಲ್ಲ. ಅಲ್ಲಿ ದೇವರ ಸಿದ್ಧ ಆದದ್ದು ಯಾವುದು? ನಿನ್ನ ಜ್ಞಾನದ ಭಾವದಿಂದ ಅಲ್ಲದೆ ತನ್ನ ಭಾವನೆಯನ್ನು ಬಿಟ್ಟು ಜಗತ್ತಿನಲ್ಲಿ ದೇವರು ಅನ್ನೋದು ಇಲ್ಲ. ನೀ ಭಾವ ಮಾಡಿದ್ರೆ ದೇವರು, ಭಾವ ಇಲ್ಲದ್ರೆ ದೆವ್ವ. ಹೀಗೆ ಉಪಾಸಕರು ಧ್ಯಾನದ ಮೂಲಕ ದೇಹದ ಒಳಗ ಅಥವಾ ಹೊರಗ ದೇವರನ್ನ ಭಾವಿಸಿಕೊಂಡೇ ಧ್ಯಾನ ಮಾಡ್ತಾರಲ್ಲ. ದೇವರನ್ನ ಮೊದಲೇ ಹೇಳ್ತಾರೆ, ನಿಮಗೆ ಇಷ್ಟವಾದ ದೇವತಾ ಮೂರ್ತಿಯನ್ನ ಕಲ್ಪಿಸಿಕೊಂಡು ಧ್ಯಾನ ಮಾಡ್ರಿ ಅಂತ. ಅಂದ್ರೆ ನೀನೇ ಕಲ್ಪನೆಯಿಂದ ದೇವರನ್ನ ಸೃಷ್ಟಿ ಮಾಡಿದಿಲ್ಲ. ಅಂದ್ರೆ ಆ ಒಂದು ನಿನ್ನ ಒಳಗ ದೇವ ಭಾವ ಹೊರಗೆ ಬರಬೇಕಾದ್ರೆ ನಿನ್ನ ಅರಿವೇ ಕಾರಣ ಅಲ್ಲ. ನಿನ್ನ ಅರಿವಿನಿಂದ ಒಳಗ ದೇವರನ್ನು ಸಿದ್ಧ ಮಾಡಿದಿ, ಹೊರಗನ್ನು ಸಿದ್ಧ ಮಾಡಿದಿ. ಅಂದಾಗ ಎಲ್ಲ ದೇವರುಗಳು ಭಕ್ತಿ ಉಪಾಸನೆಯಿಂದ ನಿರ್ಮಿತವಾಗಿಲ್ಲ. ಅವೆಲ್ಲವೂ ಜ್ಞಾನದಿಂದ ಕಲ್ಪಿಸಲ್ಪಟ್ಟಿವೆ. ಅರಿವಿನಿಂದ ದೇವರಾಗ್ಯ. ಹಾಗಾಗಿ ಆ ಎಲ್ಲ ದೇವರುಗಳು ಅರಿವಿನಿಂದಲೇ ದೇವತ್ವ ಸಿದ್ಧಿಸಿತೆ ಹೊರತು ದೇವರಿಂದ ಅರಿವು ಸಿದ್ಧಿಸಲಿಲ್ಲ. ಅರಿವಿನಿಂದ ದೇವರಲ್ಲಿ ಸಿದ್ಧ ಅನ್ನಿಲ್ಲ. ಸ್ಥಾಪನೆ ಆದ ದೇವರು ನಿನ್ನ ಜ್ಞಾನದ ಅರಿವಿನಿಂದ. ನಿನ್ನ ಜ್ಞಾನ ಇಲ್ಲ ಅಂದ್ರೆ ದೇವರಿಂದ ಸಿದ್ಧ ಆಗಿಲ್ಲ, ನಿನ್ನ ಅರಿವಿನಿಂದ. ಹಾಗಾಗಿ ಅದಕ್ಕೆ ನಿಜಗುಣ ಶಿವಯೋಗಿಗಳು ಕೈವೇದ ಪದ್ಧತಿಯಲ್ಲಿ ಅರಿವೇ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜಾಣರ ದೇವ. ನಿನ್ನ ಅರಿವೇ ನಿನಗ ಜ್ಞಾನ, ನಿನ್ನ ಅರಿವಿನಿಂದಲೇ ದೇವರು, ನಿನ್ನ ಅರಿವಿನಿಂದಲೇ ಗುರು ಅಂದಾಗ ಅರಿವೇ ಬ್ರಹ್ಮವಂತ ಅರ್ಥ ಆಯ್ತಿಲ್ಲ. ಅರಿವೇ ಬ್ರಹ್ಮ ಅಂತಲೂ ದೇವರಂತಲೂ ಗುರುವೆಂತಲೂ ಹೇಳಿದ್ದಾರೆ. ಆದ್ದರಿಂದ ಅರಿಯುವಂತ ಅರಿವಂದೇ ಅದು ಸತ್ಯ. ಆ ಅರಿವಿನಿಂದ ಎಲ್ಲ ದೇವರು ಅರಿಸಿಕೊಳ್ತಾವ. ಇದು ವೆಂಕಟರಮಣ, ತಿರುಪತಿ, ಶ್ರೀಶೈಲ, ಕೇದಾರ, ಅನಂತ ಜ್ಯೋತಿರ್ಲಿಂಗಗಳು. ಅವುಗಳಿಂದ ನೀ ತಿಳಿಸೋದಿಲ್ಲ, ನಿನ್ನಿಂದ ಅವು ತಿಳಿಸುವಂತ ಅಂದಾಗ ಈ ಒಂದು ಜಡವಾದ ವಸ್ತುಗಳು ಕಲ್ಪಿತವಾದ ದೇವರುಗಳು, ಕಲ್ಪಿತವಾದ ಕರ್ಮದಿಂದ, ಕಲ್ಪಿತವಾದ ಉಪಾಸನೆಯಿಂದ. ಅದಕ್ಕಾಗಿ ಇವೆಲ್ಲವೂ ಸರ್ಪ ಸುಕ್ತಿ ರಜತದಂತೆ ಇವೆಲ್ಲವೂ ಮಿಥ್ಯಾಗ್ಯವ. ತಿಳಿಯೋತನ ಸತ್ಯ, ತಿಳಿದ ಮೇಲೆ ಮಿಥ್ಯ. ಸಿದ್ಧಾರೂಢರಿಗೆ ಮಿಥ್ಯ ತಿಳಿದಿದ್ರು,
ಸಿದ್ಧಾರೂಢಲ್ಲಿ ಎಷ್ಟೋ ಮಂದಿ ತಿಳಿಲಾರ್ದವ್ರಿಗೆ ಸತ್ಯ ಆಗಿತ್ತು. ಸಿದ್ಧಾರೂಢ ಮಹಾಸ್ವಾಮಿಗಳ ದೇವರ ಮಿಥ್ಯಾ ಅಂತ ಕಲ್ಪನೆ ಇಲ್ಲದೆ ಇದ್ರೆ ದೇವರ ಮೇಲೆ ಹೋಗಿ ಕೂಡ್ತದ. ನಾನು ಚರಿತ್ರೆಯಲ್ಲಿ ಕೇಳಿರಲ್ಲ, ದೇವರ ಮೇಲೆ ಒಬ್ಬ ಆರೂಢ ಜ್ಯೋತಿ ಹೋಗಿ ಕುಂತಾನಂದ್ರೆ ಲೆಕ್ಕ ಹಾಕ್ರಿ, ಆತನ ದೃಷ್ಟಿಯಲ್ಲಿ ಆ ದೇವರು ಮಿಥ್ಯ, ತಾ ದೇವರು ಸತ್ಯ. ಅಜ್ಞಾನಿಗಳಿಗೆ ತಾ ದೇವರು ಮಿಥ್ಯ, ಆ ದೇವರು ಸತ್ಯ. ಅದಕ್ಕಾಗಿ ಅವರು ಉಪಾಸಕರಾದರು, ಈತ ಉಪಾಸಕನಲ್ಲ, ಸಿದ್ಧ ಪುರುಷಾದ. ಆ ಕಾರಣದಿಂದ ನಿನ್ನ ಅರಿವಿಗಿಂತ ಬೇರೆ ಯಾವ್ದು, ನಿನ್ನ ಅರಿವಿನಿಂದಲೇ ಕರ್ಮ, ಅರಿವಿನಿಂದಲೇ ಭಕ್ತಿ, ಅರಿವಿನಿಂದಲೇ ಜ್ಞಾನ. ಆ ಅರಿವೇ ಇದ್ದಿಲ್ಲ ಅಂದ್ರೆ ಎಲ್ಲಿ ಜ್ಞಾನ ಆತಿತ್ತು, ಎಲ್ಲಿ ಉಪಾಸನೆ ಮಾಡ್ತಿದ್ದಿ, ಎಲ್ಲಿ ಕರ್ಮ ಮಾಡ್ತಿದ್ದಿ? ಅದಕ್ಕಾಗಿ ನಿನ್ನ ಅರಿವೇ ಗುರು, ಅರಿವೇ ವಿದ್ಯಾ ಅಂತ ಭಜಿಪನೆ ಜಾಣರ ದೇವ. ಕರ್ಮ ಏನು ಮಾಡ್ತದಂದ್ರೆ ನಿನ್ನೆ ದೃಷ್ಟಾಂತ ಕೊಟ್ಟರಲ್ಲ, ಕರ್ಮಕ್ಕೂ ಮತ್ತು ಜ್ಞಾನಕ್ಕೂ ವೈರಿ. ಕತ್ತಲೆಗೂ ಹಗಲಿಗೂ ಎಷ್ಟು ವೈರತ್ವ ಅದ, ಅಷ್ಟೇ ವೈರತ್ವ ಕರ್ಮಕ್ಕಾದ ಮತ್ತು ಜ್ಞಾನಕ್ಕಾದ. ಇವೆಲ್ಲವೂ ಸ್ನೇಹ ಅಲ್ಲ, ಗೆಳೆತನ ಆಗೋದಿಲ್ಲ ಕರ್ಮಕ್ಕ ಜ್ಞಾನಕ್ಕ. ಸೂರ್ಯನಿಗೆ ಕತ್ತಲಿಗೆ ದೋಸ್ತಿ ಆಗ್ತದೆ ನೆಂದನ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆದರೆ ಕರ್ಮವನ್ನ ಬೆನ್ನ ಹತ್ತನು ಯಾರು? ಜ್ಞಾನಿ. ಆ ಜ್ಞಾನಿ ತನ್ನ ಶಿಷ್ಯನಿಗೆ ಬೋಧ ಮಾಡ್ಯಾನ, ಕರ್ಮ ಏನಂತಮ್ಮ ನಿನಗ ವೈರಿ ನೋಡು, ಮೋಕ್ಷಕ್ಕ ಅದು ವೈರಿ ಆದ, ನಿನ್ನ ಭವಕ್ಕೆ ತರ್ತದ, ವೈರಿಲ್ಲ ನಿನಗ. ಹಾಗಾಗಿ ಆ ಕರ್ಮವನ್ನ ನಾಶ ಮಾಡುವಂತ ಜ್ಞಾನದ ಖಡ್ಗವನ್ನ ಕೊಟ್ಟನ ಗುರುನಾಥ. ಜ್ಞಾನದ ಖಡ್ಗದಿಂದ ಅಜ್ಞಾನದಿಂದ ಆದ ಕರ್ಮಗಳನ್ನ ಬೆನ್ನಟ್ಟಿ ಅವು ನಾಶ ಮಾಡು. ಅವು ಉಳಿದು ಅಂದ್ರೆ ನಿನಗ ಮತ್ತೆ ಅದರಿಂದ ನಿನಗ ಭಯ ಭೀತಿ ಆತದ ನೋಡು. ಮತ್ತೆ ಯಾವಾಗ ಮುಚ್ಚಾಗ್ತದ ಗೊತ್ತಿಲ್ಲ. ವೈರಿನ ಬೆನ್ನ ಹಿಂದೆ ಇಟ್ಕೊಂಡು ಸುಖವಾಗಿ ಮಲಗಕ್ಕಾಗ್ತದೇನು? ಬಗಲ್ ಮೇ ಏನಂತಾರ ವೈರಿ, ಬಗಲ್ ಮೇ ದುಶ್ಮನ್. ಯಾರು ನಮ್ಮ ದುಶ್ಮನ್ರಲ್ಲ, ಜಗತ್ತಿನ ಸಾಮಾನ್ಯ ಜನರು ಸಾಮಾನ್ಯ ವಿಷಯ ಹೇಳಿ ನಾವು ದುಶ್ಮನಾಗಿ ಕಾಣಬಹುದು, ನಾವು ಅವರಿಗೆ ಅವ್ರು ನಾವು ಕಾಣಬಹುದು. ಅದು ನಿಜವಾದ ದುಶ್ಮನ್ ಯಾರು ಅಂದ್ರೆ ಕರ್ಮ. ಅದನ್ನ ಬಿಡಂಗಿಲ್ಲ ನೋಡು, ಯಾವಾಗ ನಿನ್ನ ನಾಶ ಮಾಡ್ತದ ಗೊತ್ತಿಲ್ಲ. ಅಂದಾಗ ಆ ವೈರಿ ಬತ್ತೆಗೆ ಇಟ್ಕೊಂಡು ಸುಖವಾಗಿ ಮಲಗ್ತಾರೆ ಏನ್ ಮನುಷ್ಯ? ಅವನು ಎಂದು ಸತ್ತ ಅಂದಾಗ ಕಣ್ತುಂಬ ನಿದ್ದೆ ಮಾಡ್ತಾನೆ. ಅದರಂತೆ ಜ್ಞಾನದ ಖಡ್ಗವನ್ನ ಕೊಟ್ಟನ ಗುರುನಾಥ. ಆ ಕರ್ಮದ ವೈರಿಗಳನ್ನ ಬೆನ್ನಟ್ಟಿ ನಾಶ ಮಾಡೋದು. ಅಂತ ಬೆನ್ನಟ್ಟಿ ಹೋಗುವಂತ ಸೂರ್ಯ ಪುರುಷನಾದ ಸೂರ ಶಿಷ್ಯನಾದಂತ ಒಬ್ಬ ಮಗನಿಗೆ ಜ್ಞಾನದ ಖಡ್ಗ ಕೊಡಬೇಕೆ ವಿನಃ ಮತ್ತೆ ನೀನೇ ಸತ್ತು ಹೋಗುವಂತ ಅವನಿಗೆ ವಿಷ ಕೊಟ್ರೆ, ಯಾರನ್ನ ಕೊಲ್ಲಕ್ ಹೊಂಟಿದ್ದಿ ನೀನು, ಅದನ್ನ ಬಿಟ್ಟು ನೀನೇ ಸತ್ತು ಹೋಗುವಂತ ಇದ್ರೆ ಏನ್ ಅರ್ಥ? ಅನರ್ಥ ಆಗೋದಿಲ್ಲ. ಅಂದ್ರೆ ವೈರಿ ಇರ್ಲಿ, ನೀ ಸತ್ತು ಹೋಗಂದಂಗ. ಯಾರು ನನಗ ದುಃಖ ಕೊಡ್ತಾರ ಅವ್ರು ಬದುಕಲಿ, ಆನಂದ ಕೊಡೋನು ಸಾಯಿಲ್ಲ ಅಂದಂಗ. ಅದಕ್ಕೆ ಯಾವ ರೀತಿ ಆದ್ರೂ ಮಹಾತ್ಮರು ಜ್ಞಾನದ ಖಡ್ಗದಿಂದ
ಅಜ್ಞಾನದ ಕರ್ಮಗಳನ್ನು ನಾಶ ಮಾಡಂತ ಕೊಟ್ಟರು. ಅವ್ರ ಹೊಂಟನ ನಡುವೆ ಯಾರು ಬಂದ್ರೆ ಇದೇ ಬೇಸಾದ, ಸ್ವಲ್ಪ ಇದನ್ನು ನೋಡು ತಿಂದು. ಯಾಕಂದ್ರೆ ವಿಷಯಾದಿಗಳು ಕರ್ಮಫಲಕ, ಶಬ್ದ ಸ್ಪರ್ಶ ರಸ ಗಂಧ ಪದಾರ್ಥಗಳ ಭೋಗ ಭಾಗ್ಯವ. ಸುಮ್ಮನೆ ತಿಂದು ನೋಡಂದ ಯಾವತ್ತ ಬಂದು ಆ ಶಿಷ್ಯ ಆ ಖಡ್ಗಾಲೆ ಬಿಟ್ಟ, ವಿಷಯಾದಿಗಳೇ ಭೋಗ ಕಚ್ಚೋತು ಬಿದ್ದ, ತಾನೇ ಸತ್ತೋದ ವಿನ ಕರ್ಮ ಹಂಗೆ ಬದುಕಿತು. ಎಲ್ಲಿವರೆಗೂ ಕರ್ಮ ಅದ ಅಲ್ಲಿವರೆಗೂ ನಿನಗೆ ಭಯ ಇರಬೇಕಂತಾರ ಮಹಾತ್ಮರು. ವೈರಿ ಇದ್ದಲ್ಲೇ ಭಯ ಇರ್ತದೋ ನಿಮ್ಗೆ, ಏನು ಅಭಯ ಇರ್ತದೋ? ಮತ್ತೆ ಶಾಸ್ತ್ರ ದೃಷ್ಟಿ ಪಾರಮಾರ್ಥ ದೃಷ್ಟಿಯಿಂದ ಕರ್ಮಗಳೇ ವೈರಿ ನಿಮಗ. ಹಾಗಾಗಿ ವಿಚಾರ ಮಾಡಿ ನೋಡಿದರೆ ಆ ದೇವರು ಎಲ್ಲಿ ಅರಿಸಿದೊಡೆ, ಎಲ್ಲಿ ಹುಡುಕಾದ್ರೂ ಕೂಡ ದೇವರು ಇಲ್ಲ. ಯಾಕಿಲ್ಲ ಅಂದ್ರೆ ನೀನು ಅದು ಎಲ್ಲಿ ಅದನ್ನು ನೋಡ್ಬೇಕಾಗದ ಅಲ್ಲಿ ಬಿಟ್ಟಿದ್ದಿ, ಇರೋ ಜಾಗ ಬಿಟ್ಟಿದ್ದಿ, ಇಲ್ಲದ ಜಾಗದಲ್ಲಿ ಹುಡುಕಾಡಕತ್ತಿದ್ದಿ. ಹೌದಲ್ರಿ? ಎಲ್ಲರ ಹೃದಯ ಅಂತಃಕರಣದಲ್ಲಿ ಸಾಕ್ಷೀಭೂತವಾಗಿ ನಿನ್ನೆನೆ ಹೇಳಿರಲ್ಲ, ಪರ ವಸ್ತು ಪರಬ್ರಹ್ಮ, ನೀ ಪರವಸ್ತು, ನೀನು ಪರವಸ್ತು ನೈಷ್ಕರ್ಮಿ ಅಂದ್ರೆ ಯಾವ ಕರ್ಮವನ್ನು ಮಾಡುವನಲ್ಲ, ಮತ್ತು ನೀನು ಯಾವುದೇ ರೀತಿಯಿಂದ ದೋಷದಿಂದ ಕೂಡಿದವನಲ್ಲ ಅಂತ ಪರಮ ಸದ್ಗುರು ಹೇಳುವನಂತ ಹೇಳ್ಯಾರಲ್ಲ. ಹಾಗಾಗಿ ಈ ಕಾರಣದಿಂದ ದೈವ ಆನೆಂಬುದೇ ಶ್ರುತಿ ಸಿದ್ಧ. ಇದನ್ನು ಉರೇ ನಂಬಿದ ಪುರುಷರಿಗೆ ಸದಾ ಅಮಲ ಮುಕ್ತಿಯಪ್ಪದು, ಬೇರೆ ದೈವ ಎಂಬುದು ದಿಟಕ್ಕಿಲ್ಲಿದು ಪರಮಾರ್ಥ. ಏನ್ ಹೇಳ್ತಾರ ಮಹಾತ್ಮರು? ನಿನ್ನ ಭಾವವೇ ನಿನಗೆ ಕಾರಣದ ಮೇಲೆ, ನಿನ್ನ ಅರಿವೇ ನೀನು ಕಾರಣದ ಮೇಲೆ, ಆ ಅರಿವೇ ನಾನು ಎಂಬುವುದೇ ಶ್ರುತಿ ಶುದ್ಧ. ಅರಿವೇ ಗುರು, ಅರಿವೇ ದೈವ, ಅರಿವೇ ವಿದ್ಯಾ, ಆ ಅರಿವೇ ನಾನು ಅನ್ನುವುದು ವೇದ ಪ್ರಮಾಣದಿಂದ ಸಿದ್ಧವಾದ ಮಾತು. ನನ್ನಿಂದ ನಿನ್ನಿಂದ ಯಾವೊಬ್ಬ ಪರಂಪರೆಯಿಂದ ಸೃಷ್ಟಿಯಾಗಿ ಇದು ಸಿದ್ಧಿಯಾದಂಥ ವಾಕ್ಯಲ್ಲ, ಪರಮಾತ್ಮ ಭಗವಂತ ವೇದದಲ್ಲಿ ಪ್ರಸಿದ್ಧಿಯಾಗಿ ಹೇಳಿದ ಮಾತಾದ. ಅದಕ್ಕಾಗಿ ಜಗತ್ತಿನಲ್ಲಿ ಯಾವುದೇ ಮಹಾತ್ಮರು ಜ್ಞಾನಿಗಳು ಇದನ್ನ ಅಳವಡಿಸಿಕೊಂಡು ಹೇಳಬೇಕಾದ್ರೆ ಪುಣ್ಯ ಪುರುಷರು, ಅದ್ರಾಗ ಎರಡು ಮಾತಿಲ್ಲ. ಆದರೂ ಕೂಡ ಎಲ್ಲರೂ ವೇದದ ಎಂಜಲನ್ನೇ ಹೇಳಬೇಕು ವಿನ ವೇದ ಬಿಟ್ಟು ಹೇಳಲಿಕ್ಕೆ ಯಾವ ಮಹಾತ್ಮರಿಗೂ ಇದುವರೆಗೂ ಸಾಧ್ಯ ಇಲ್ಲ. ಸಾಧ್ಯ ಆಗಿದೇನು? ಆ ಕಾರಣದಿಂದ ತನ್ನನ್ನ ಬಿಟ್ಟು ಜಗತ್ತನ್ನ ಅರಿಯುವಂತ ವಸ್ತು ಬೇರೆ ಯಾವುದನ್ನ ಒಂದಾದೇನು? ನಿನ್ನನ್ನು ಬಿಟ್ಟು. ಮನೆಯಲ್ಲಿ ಎಷ್ಟು ವಸ್ತುಗಳಿರ್ಬೋದು ಲೆಕ್ಕಿಲ್ಲ. ಲೋಡ್ ಮಾಡಿ ಮನೆ ಖಾಲಿ ಮಾಡ್ಬೇಕಂದ್ರೆ ಒಂದು ಲಾರಿ ಆಗ್ತಾವ ಸಾಮಾನ್ಯರಿಗೆ. ದೊಡ್ಡ ದೊಡ್ಡವರಿಗೆ ಎರಡೆರಡು ಲೋಡು ಮೂರು ಲೋಡ್ ಆಗ್ತಾವ ಸಾಮಾನುಗಳು. ಅಷ್ಟು ಸಾಮಾನು ಮನೆಗಾವಲ್ಲ. ಅವು ಏನಾದರೂ ತಮ್ಮನ್ನು ತಾವು ತಿಳಿದವೆ. ನನ್ನ ಬಿಟ್ಟು ಹೋದ್ರಿ ಅಂತನೂ ಹೇಳಂಗಿಲ್ಲ, ನನ್ನ ಯಾಕೆ ತಗೊಂಡು ಹೋಗ್ತೀರಿ ಅಂದ್ರೆ ಕೇಳಂಗಿಲ್ಲ. 4 ಸಾಮಾನು ಬಿಟ್ಟಾಕ್ರಿ ಮನ್ಯಾಗ, ನನ್ನ ಯಾಕೆ ಇಲ್ಲಿ ಬಿಟ್ರಿ ಕೇಳ್ತವೆ ನಾವು. ತಗೊಂಡೋದು ನನ್ನ ಯಾಕೆ ತಗೊಂಡು ಹೋಗ್ತಿರೋ ಯಪ್ಪ ಅಂತ ಕೇಳ್ತದೆ. ಅದು ಜಡ ಅಲ್ಲ.
ಆದರೆ ಏನು ತಗೊಂಡಿವಿ ಏನು ಬಿಟ್ಟಿವಿ ಅಂತ ನಿನಗೂ ಅನ್ನೋ ಜ್ಞಾನ. ಮನೆಯಲ್ಲಿ ಏನು ಬಿಟ್ಟಿವಿ ಸಾಮಾನು, ಏನು ತಗೊಂಡಿವಿ ಅಂತ ನಿನಗಾದಲ್ಲ ಜ್ಞಾನ. ಅಂದರೆ ಮನೆಯಲ್ಲಿರುವಂಥ ಸಹಸ್ರಾರು ವಸ್ತುಗಳಿದ್ರು ಕೂಡ ಎಲ್ಲ ವಸ್ತುಗಳನ್ನು ಅರಿಯುವಂಥ ಜ್ಞಾನ ನಿಂದೇ ಆದಂದಮೇಲೆ ನೀನೇ ತಿಳಿದೋ ಅವು ನಿನ್ನ ತಿಳಿದೋ. ಅದರಂತೆ ಜಗತ್ತನ್ನೇ ತಗೊಂಡು ಕೂಡ ಜಗತ್ತಿನ ಯಾವ ವಸ್ತು ನಿನ್ನ ತಿಳಿಯಂಗಿಲ್ಲ, ಜಗತ್ತನ್ನೇ ನೀ ತಿಳಿತಿದ್ದಿ. ಜಡೀ ಜಗತ್ತನ್ನೇ ನೀನು ತಿಳಿಯುವುದ ಕಾರಣಕ್ಕಾಗಿಯೇ ಆತನಿಗೊಂದು ಸಾಂಕೇತಿಕ ವಾಕ್ಯದ ಬಿರುದನ್ನು ಕೊಟ್ಟರು, ಜಗದೀಶ ಅಂದರು. ಜಗತ್ತಿಗೆ ಒಡೆಯ ಅಂದ್ರೆ ಮನೆ ಮಾಲಕರಿಗೆ ಗೊತ್ತದ ಮನೆಗೆ ಏನೇನು ಸಾಮಾನ ಅವಂತ. ಬೇರೆ ಮನೇನು ಗೊತ್ತನು? ನಿಮ್ಮ ಮನೆಗೆ ಸಾಮಾನು ಇದ್ದದ್ದು ನಮಗೇನು ಗೊತ್ತು, ನಮ್ಮ ಮನೆಗಿದ್ದದ್ದು ನಿಮ್ಗೇನು ಗೊತ್ತು? ಯಾಕ್ರಿ ಗೊತ್ತಾಗಿಲ್ಲ? ನಿಮ್ಮ ಮನೆಗೆ ನೀವು ಮಾಲಕ, ನಿನಗೆ ಗೊತ್ತದ. ನಮ್ಮ ಮನೆಗೆ ನಾನು ಮಾಲಕ, ನನಗೆ ಗೊತ್ತದ. ಹೌದಲ್ಲ? ಅದು ಜಗತ್ತಿಗೆ ಯಾರು ಮಾಲಕ? ಜಗದೀಶ. ಅವನಿಗೆ ಗೊತ್ತದ ನೋಡಿ. ಜಗತ್ತಿನಲ್ಲಿ ಏನೇನು ಆದಂತ ಅವನಿಗೆಲ್ಲ ಗೊತ್ತು. ಮತ್ತೆ ಯಾವುದನ್ನ ಯಾವಾಗ ಹೇಗೆ ಬಳಸಬೇಕು ಸಾಮಾನಂತ ಅವನಿಗೆ ಗೊತ್ತು. ಯಾಕಂದ್ರೆ ಅವನಿಗೆ ಗೊತ್ತದ, ಅವಶ್ಯಕತೆ ಬಿದ್ದಾಗ ಬಳಸ್ತಾನ ಅವನು ಸಾಮಾನು. ಹೌದಿಲ್ಲ? ಅದಕ್ಕೆ ಅವನಲ್ಲಿರುವಂಥ ವಸ್ತುಗಳಿಂದ ಆಯಾ ಕಾಲಕ್ಕೆ ತಕ್ಕಂತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಚಳಿಗಾಲದಲ್ಲಿ ಏನು ಬಳಕೆ ಮಾಡಬೇಕು, ಮಳೆಗಾಲದಲ್ಲಿ ಏನು ಬಳಕೆ ಮಾಡಬೇಕು, ಬೇಸಿಗೆಯಲ್ಲಿ ಏನು ಬಳಕೆ ಮಾಡಬೇಕು, ಯಾವ ಸಮಯದಲ್ಲಿ ಏನು ಬೆಳಿಬೇಕು, ಏನು ಬೆಳಿಬಾರದು, ನೀನು ಬೇಕಾದಷ್ಟು ವಿರುದ್ಧವಾಗಿ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಯನ್ನು ಬೇಸಿಗೆಯಲ್ಲಿ ಹಾಕು ಬೆಳೆಯಂಗಿಲ್ಲ ಅವು. ಯಾಕಂದ್ರೆ ಅವನು ಪರಮಾತ್ಮ ಗೊತ್ತು, ಇದು ಈ ಸಮಯದಲ್ಲಿ ಉಪಯೋಗ ಅಲ್ಲ, ಈ ಸಮಯದಲ್ಲಿ ಉಪಯೋಗ ಅದಂತ. ಹಾಗಾಗಿ ಅದರಿಂದ ದೈವೇನಾನೆಂಬುದೇ ಸಿದ್ಧ. ಇದನ್ನು ಉರೆ ನಂಬಿದ ಪುರುಷರಿಗೆ, ಇದನ್ನು ಯಾರು ಚೆನ್ನಾಗಿ ನಂಬುತ್ತಾರ ಅಂಥ ಜೀವಿಗಳಿಗೆ, ವಿಶ್ವಾಸ ಇಟ್ಟಂತವರಿಗೆ ಸದಾ ಅಮಳ ಅಂದರೆ ನಿತ್ಯ ಮತ್ತು ಪರಿಶುದ್ಧವಾದ ಮೋಕ್ಷವಾಗುವುದು. ನಿತ್ಯ ಅಂದರೆ ನಿತ್ಯವಾದದ್ದು ಯಾವುದು? ಮೋಕ್ಷ ಸ್ವರೂಪ ಅಲ್ಲ. ಹಾಗಾಗಿ ಆ ಮೋಕ್ಷ ಅನ್ನುವುದು ಆಗುವುದು ದೋಷರಹಿತವಾಗಿ ಇರುವ ಮೋಕ್ಷಕ್ಕೆ ಏನಂದ್ರು ಅಂದ್ರೆ ಸದಾವಳ ಮುಕ್ತಿ ಅಂದ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೀಗಾಗಿ ನಿನ್ನ ಬಿಟ್ಟು ಬೇರೆ ಯಾವುದು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ನೋಡ್ರಿ. ನಮ್ಮನ್ನು ಬಿಟ್ಟು ಏನದ? ಹೀಗೆ ಜ್ಞಾನವೇ ತನ್ನ ಅಜ್ಞಾನವನ್ನು ಅರಿವುದು ಎಂಬಿ ನುಡಿಗೆ ಅರ್ಥ ಇಂತಿದು. ತಾನು ತಾನೇ ತನ್ನಿಂದ ಅನ್ಯವೇನು ಇಲ್ಲೆಂಬುದು ನೀನು ಇದನ್ನು ಎಳಸಿ ನೋಡಲೇ ನೀರೇ. ಅಂದ್ರೆ ಹೇ ಸ್ತ್ರೀಯಳಾದ ಮೈತ್ರಿಯೇ, ನೋಡಿ ತಿಳಿ. ನೋಡಿ ತಿಳಿದ್ರೆ ಏನು? ಸುಮ್ಮನೆ ತಿಳಿದಲ್ಲ, ನೋಡಿ ತಿಳಿದ ಬೇರೆ, ಸುಮ್ಮನೆ ತಿಳಿದ ಬೇರೆ. ತಿಳಿತೀವಿ, ಅಂಗಡಿಗೆ ಹೋದಾಗ ಎಲ್ಲ ಕಿತ್ತೆ ಹಾಕಿದಾಗ ಬಟ್ಟೆ ತಿಳಿತೀವಿ, ಬಟ್ಟೆ ಅದಂತ ಎಲ್ಲ ಗೊತ್ತಾಗ್ತದ. ನೋಡಿ ತಿಳಿದಾಗ ಗೊತ್ತಾಗ್ತದ ಇದು ಕಾಟನ್ ಅದು, ರೇಷ್ಮೆ ಅದು, ಯಾವುದಾದ ಅದ್ರಾಗಂತ ನೋಡಿದಾಗ ಗೊತ್ತಾಗ್ತದೋ, ಸುಮ್ಮನೆ ತಿಳಿದ ಗೊತ್ತಾಗ್ತದ. ಅದಂಗೆ ಇಲ್ಲಿ ಸುಮ್ಮನೆ ತಿಳಿದು ಬೇರೆ, ವಿಚಾರ ಮಾಡಿ ನೋಡು. ಏನು ವಿಚಾರ ಮಾಡೋ ನೋಡು? ಗುರುವಾಕ್ಯವನ್ನ, ಶಾಸ್ತ್ರವನ್ನ, ಸ್ವಾನುಭವ ನೋಡು. ಗುರುವಿನ ಯಾಕೆ ನೋಡೋಕೆ ಗೊತ್ತೈತಿ? ಗುರುವಿನ ನೋಡೋಕೆ ಮನಸ್ಸಿಲ್ಲ ಅಂದ್ರೆ ಗುರುವಿನ ನೋಡೋದು ಬಿಡೋದು.
ಗುರುವಾಕ್ಯ. ಗುರುವಾಕ್ಯವನ್ನು ಅದು ಶ್ರುತಿ ಪ್ರಮಾಣ ಸ್ವಾನುಭಾವ ಯುಕ್ತಿ ಇತ್ತಂದ್ರೆ ಒಪ್ಪೋದು, ಇಲ್ಲಾಂದ್ರೆ ಅದು ಎರಡು ಜಾಡಿಸಿ ಒಗೆದು ಬಿಡೋದಕ್ಕೆ. ಎರಡೂ ಬಗೆದಲ್ಲಿ ಕಾರಣ ಏನಂದ್ರೆ ಶಾಸ್ತ್ರದಲ್ಲಿ ಬಹಳ ವಿಚಾರ ಅನುಭವಕ್ಕೆ ಹೋದಂಗಲ್ಲ. ಈಗ ಮಡಿವಾಳನಿಗೆ ನಾವೇನು ಕೊಡ್ತೀವಿ ಅಂದ್ರೆ ಮಂಡೆ ಬೋಳಾದರೆ ಮಜ್ಜನಗೈಯುವರು, ಮತ್ತೆ ಬಟ್ಟೆ ಮೈಲಿಗೆ ಆದರೆ ಮಡಿವಾಳನಿಗೆ ಇಕ್ಕುವರು. ಇವು ಹೇಳ್ಯಾರ ಮಹಾತ್ಮ. ಮಡಿವಾಳನಿಗೆ ಬಟ್ಟೆ ಯಾಕೆ ಕೊಡ್ತೀವಿ ನಾವು? ಮಲಿನಾಗ್ಯಾವ ಬಟ್ಟೆ, ಹೊಲಸಾಗ್ಯಾವ, ಮಲಿನಾಗ್ಯಾವ ಅಂತ ಮಡಿವಾಳ ಕೊಡ್ತೀವಿ. ಮಡಿವಾಳ ಏನ್ ಮಾಡ್ತಾನ, ಬಟ್ಟೆ ಹೊಲಸಾಗ್ಯಾವ ಅಂತೇಳಿ ಆ ನೀರಿನಲ್ಲಿ ಹೋಗುದು ಬರಂಗಿಲ್ಲ. ಅದರ ಹೊಲಸನ್ನ ತೊಳ್ಕೊಂಡು ಬಟ್ಟೆ ಮತ್ತೆ ವಾಪಸ್ ತರ್ತಾನ. ಅದರ ಮೇಲೆ ಇರ್ತಕ್ಕಂಥ ಮಲಿನ ಬಿಟ್ಟನಿಲ್ಲ, ಮಲಿನ ತೆಗೆದಾಕಿದ ಶುದ್ಧವಾದ ಬಟ್ಟೆ ಹಿಡ್ಕೊಂಡ. ಅದರಂತೆ ಅಂತಿಮ ನಿರ್ಣಯಲ್ಲಿ ಹೋದಂಥ ಪ್ರಸಂಗದಲ್ಲಿ ಗುರು ವಾಕ್ಯಗಳನ್ನ ನಮ್ಮ ಅಜ್ಞಾನವನ್ನ ನಷ್ಟ ಮಾಡ್ತಾವಿಲ್ಲ, ನಷ್ಟ ಮಾಡಿ ನಮಗೆ ಕಷ್ಟ ಇಲ್ಲದಂತ ಆನಂದ ಪ್ರಾಪ್ತಿ ಆಗ್ತಂದ್ರೆ ನಾವು ಗುರು ವಾಕ್ಯವನ್ನು ಹಿಡಿಬೇಕು. ಬಟ್ಟೆ ಹಿಡಿಬೇಕು, ಮಲಿನ ಹಿಡಿಬಾರ್ದು. ಹೌದಿಲ್ಲ? ಗುರು ವಾಕ್ಯವನ್ನು ಹಿಡಿಬೇಕು. ಗುರುವಿನ ಬಹಳ ಹಿಡಿಬಾರ್ದು, ಬಹಳ ಹಿಡಿಬಾರ್ದು. ಯಾವಾಗ ಅಪನಂಬಿಕೆ ಇದ್ರೆ ಹಿಡಿಬಾರದು, ನಂಬಿಕೆ ಇದ್ದರೆ ಬಿಡಬಾರದು. ಅಪನಂಬಿಕೆ ಇದ್ರೆ ಹಿಡಿಬಾರದು, ನಂಬಿಕೆ ಇದ್ದರೆ ಬಿಡಬಾರದು. ಅದಕ್ಕೆ ಇಲ್ಲಿ ಮಹಾತ್ಮ ಹೇಳ್ತಾರ, ಇದನ್ನು ಮುಕ್ತಿಯಪ್ಪದು ಯಾರಿಗೆ? ಇದನ್ನು ಉರಿ ನಂಬಿದ ಪುರುಷರಿಗೆ. ನಂಬಿದ ಪುರುಷರಿಗೆ ಬಟ್ಟೆ ಹಾಕುವಂತ ಯಜಮಾತಿ ಗೊತ್ತದ, ಅವನು ಮಡಿವಾಳನ ಮೇಲೆ ವಿಶ್ವಾಸ ಅದ, ಅವನು ಬಟ್ಟೆಯನ್ನ ತೊಳ್ಕೊಂಡು ಮತ್ತೆ ಸ್ವಚ್ಛ ಮಾಡಿ ಮನೆಗೆ ತರ್ತಂದು ಗ್ಯಾರಂಟಿ ಅದ. ಅದಕ್ಕೆ ಅವನ ಲಕ್ಷ್ಯ ಇಲ್ದ ಆಗ್ತಾರಿಲ್ಲ. ಆ ಬಟ್ಟೆ ತಗೊಂಡು ಆ ಕಡೆ ಓತಾನಂತ ಅಪನಂಬಿಕೆ ಇದ್ರೆ ಬಟ್ಟೆ ಹಾಕ್ತಾರೇನು? ಕೊಡ್ತಾರ ಬಟ್ಟೆ? ನಂಬಿಕೆ ಆದ, ಮಡಿವಾಳನ ಮೇಲೆ ನಂಬಿಕೆ ಆದಲ್ಲ. ಅದರಂತೆ ಇಲ್ಲಿ ಶ್ರುತಿ ವಾಕ್ಯದ ಮೇಲೆ ನಂಬಿಕೆ ಇರಬೇಕಂದ್ರೆ ಶ್ರುತಿ ವಾಕ್ಯವೇ ಕೇಳರ್ಗೆ. ಹಾಗಾಗಿ ಇದನ್ನ ಯಾರು ನಂಬುವರು ಅವರು ಈ ಒಂದು ಗೂಢವಾದ ಅರ್ಥವನ್ನು ಅರಿದು ನಾನೇ ಎಲ್ಲಕ್ಕೂ ಕಾರಣ, ನನ್ನ ಭಾವವೇ ಕರ್ಮ, ನನ್ನ ಭಾವವೇ ಭಕ್ತಿ, ನನ್ನ ಭಾವವೇ ಜ್ಞಾನ. ಅದಕ್ಕೆ ಬೀಜ ಯಾರು? ನೀನೇ ಬೀಜ ಅಂದಲ್ಲ. ನಿನ್ನಿಂದನೇ 3 ಬೆಳೆದವ್ ನೋಡಿ. ನೀ ಇಲ್ಲ, ಬೀಜ ಇಲ್ಲ ಅಂದ್ರೆ ಬೆಳೆ ಇಲ್ಲದ ಬರ್ತವ. ನನ್ನ ಅರಿವಿನಿಂದನೇ ಕರ್ಮ ನಡೀತಾವ, ಅರಿವಿನಿಂದನೇ ಉಪವಾಸ ನಡೀತಾವ, ಅರಿವಿನಿಂದಲೇ ಜ್ಞಾನ ನಡೀತದಿಲ್ಲ. ಈ 3ಕ್ಕೆ ಬೀಜ ಯಾರು? ಇವು ಜ್ಞಾನದ ಸೊಳಕೆ, ಮೊಳಕೆ, ಪೊಳಕೆ. ಅಜ್ಞಾನದ ಸೊಳಕೆ, ಮೊಳಕೆ, ಪೊಳಕೆ. ಇಲ್ಲಿ ಜ್ಞಾನದ ಸೊಳಕೆ, ಮೊಳಕೆ, ಪೊಳಕೆ ಅಂದ್ರೆ ಸೊಳಕೆ ಅನ್ನೋದು 1 ಪದರು ಶ್ರವಣ, ಮೊಳಕೆ ಅನ್ನುವುದು 2ನೇ ಪದರು, ಮತ್ತೆ ಪೊಳಕೆ ಅನ್ನುವುದು 3ನೇ ತ್ರಿಗುಣ. ಈ ಶ್ರವಣ ಮನನ ನಿಧಿಧ್ಯಾಸ ಅನ್ನೋದಕ್ಕೆ ಬೀಜ ನೀನೆ. ನಿನ್ನ ಅರಿವಿದ್ದಿಲ್ಲ ಅಂದ್ರೆ ನಿಮಗೆ ತಿಳಿಲಿಲ್ಲ, ತಿಳಿಯುವ ಜ್ಞಾನ ಇದ್ದಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದು ಕೊಡ್ತಾರೆ? ನೀವು ಬರ್ತದ್ರೆ
ಅಂದ್ರೆ ನಿನ್ನ ಅರಿವೇ ನಿನ್ನ ತಿಳಿವಿಗೆ ಕಾರಣ ಆಯ್ತಿಲ್ಲ. ನಿನ್ನ ಅರಿವೇ ನಿನ್ನ ತಿಳಿವಿಗೆ ಕಾರಣ ಆಯ್ತು. ಹಾಗಾಗಿ ಜ್ಞಾನವೇ ತನ್ನ ಅಜ್ಞಾನ ಅರಿವುದು ಎಂಬಿ ನುಡಿಗೆ ಅರ್ಥವಿಂತೆದು. ಅಂದ್ರೆ ಸಾಮಾನ್ಯ ಜ್ಞಾನ ಸ್ವರೂಪ, ವಿಶೇಷ ಜ್ಞಾನ ಬೇರೆ. ಆ ಸಾಮಾನ್ಯ ಜ್ಞಾನ ರೂಪನಾದ ತನ್ನಿಂದಲೇ ಈ ವಿಶೇಷ ವಿದ್ಯಾತ್ಮಕ ಜ್ಞಾನವು ಉದಯವಾಗುವುದು. ಸಾಮಾನ್ಯ ಜ್ಞಾನದಿಂದ ವಿಶೇಷ ಜ್ಞಾನ ಹುಟ್ಟುತ್ತದೆ. ಇಂಥ ವಿಶೇಷ ವ್ಯತ್ಯಾತ್ಮಕವಾದ ಜ್ಞಾನಕಾಂಡಕ್ಕೂ ತಾನೇ ಮೂಲ ಕಾರಣ. ಇದಕ್ಕೂ ನಿನ್ನ ಸಾಮಾನ್ಯ ಜ್ಞಾನನೇ. ಸಾಮಾನ್ಯಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಬಂದಕ್ಕೆ ಇಲ್ಲಿ ವಿಶೇಷ ಜ್ಞಾನ ಆಗಿದೆ. ಶಾಸ್ತ್ರ ಕುಂತಾಗ ಸಾಮಾನ್ಯ ಜ್ಞಾನ ಮೊದಲು ಇತ್ತಿಲ್ಲ, ಮತ್ತೆ ಇಲ್ಲಿ ಒಂದು ವಿಶೇಷ ಜ್ಞಾನ ಆಗ್ಯದ. ಆ ಸಾಮಾನ್ಯ ಜ್ಞಾನವೇ ಕಾರಣ ಆಯ್ತು, ವಿಶೇಷ ಜ್ಞಾನ ಕಾರಣ ಆಯ್ತ. ಸಾಮಾನ್ಯ ಜ್ಞಾನವೇ ವಿಶೇಷ ಜ್ಞಾನ ಕಾರಣ ಆಯ್ತು. ಇದು ಇನ್ನೊಂದು ರೀತಿ ತಿಳ್ಕೋಬೇಕಾದ್ರೆ, ಸಾಮಾನ್ಯ ಒಂದು ಸಣ್ಣ ಕಿಡಿಯೇ ವಿಶೇಷವಾದ ಅಗ್ನಿ ಉತ್ಪತ್ತಿ ಕಾರಣ ಆಗ್ತದೆ. ಸಾಮಾನ್ಯವಾದ ಸಣ್ಣ ಕಿಡಿ ವಿಶೇಷವಾದ ಬೆಂಕಿ ಉತ್ಪತ್ತಿ ಆಗ್ತದೆ. ಎಲ್ಲಿ? ಅರಣ್ಯದಲ್ಲಿ. ಆ ದೊಡ್ಡ ಬೆಂಕಿನೇ ಸಾಮಾನ್ಯ ಬೆಂಕಿ ಕಿಡಿ ಕಾರಣ ಆಯ್ತು, ಆ ಕಿಡಿನೇ ವಿಶೇಷ ಬೆಂಕಿ ಕಾರಣ ಆಯ್ತು. ಅದು ನೋಡ್ರಿ ಎಷ್ಟದು ತಮ್ಮ ಸಾಮಾನ್ಯ ಒಂದು ಕಿಡಿ, ಅದು ಕಾಲಲ್ಲಿ ಹಿಂಗೆ ಸಿಕ್ಕರೆ ಹಿಂಗಂದ್ರೆ ಅಲ್ಲೇ ಹೋಗ್ತದೆ. ಅದು ಅದೇ ವಿಶೇಷವಾದಾಗ ಇಡೀ ಕಾಡನ್ನೇ ಬಸ್ ಮಾಡ್ತದ. ವಿಚಾರ ಏನದ ಅಂದ್ರೆ, ದೊಡ್ಡ ಏನು ಬೆಂಕಿ ಸಣ್ಣ ಕಿಡಿಗೆ ಕಾರಣ ಅಲ್ಲ, ಸಣ್ಣ ಕಿಡಿಯೇ ದೊಡ್ಡ ಬೆಂಕಿ ಕಾರಣ. ಸಾಮಾನ್ಯ ನಿಮ್ಮ ಜ್ಞಾನವೇ ವಿಶೇಷವಾದ ಜ್ಞಾನಕ್ಕೆ ಕಾರಣ ಆಗ್ಯಾನ ನೋಡ್ರಿ. ಅರ್ಥ ಮಾಡ್ರಿ. ಈ ದೃಷ್ಟಾಂತ ನಿಮಗೆ ಅರ್ಥ ಆಯ್ತಿಲ್ಲ ನಿಮಗೆ? ಅದೇ ರೀತಿ ವಿಶೇಷ ಜ್ಞಾನ ರೂಪ ನಿರದಿದ್ದರೆ ವಿಶೇಷ ಜ್ಞಾನ ಆತಿದ್ದಿಲ್ಲ. ನೀನು ಜ್ಞಾನ ನಿನ್ನಲ್ಲೇ ಇದ್ದಿಲ್ಲ ಅಂದ್ರೆ ನಿನಗೆ ವಿಶೇಷ ಜ್ಞಾನ ಹೆಂಗ ಆಗ್ತದ? ಬೆಂಕಿನೇ ಇಲ್ರಿ ಅಂದ್ರೆ ಬೆಂಕಿ ಹೆಂಗ ಅಡಿಗೆ ಆಗ್ತದ? ಬೆಂಕಿನೇ ಇಲ್ದ ಅಡಿಗೆ ಆಗ್ತದೆ? ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ತನ್ನನ್ನು ತಾನು ತಿಳಿಯಬೇಕಂತಲೂ ಅಥವಾ ಜ್ಞಾನವು ಅಂದರೆ ವಿಶೇಷ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗ್ತದಷ್ಟೆ. ಏನು ವ್ಯತ್ಯಾಸ ಸಾಮಾನ್ಯ ಜ್ಞಾನಕ್ಕೂ ವಿಶೇಷ ಜ್ಞಾನಕ್ಕೂ ಅಂದ್ರೆ, ಈ ಜ್ಞಾನ ನಿಮ್ಮಲ್ಲಿ ಮೊದಲೇ ಆದ, ಅದು ಕಿಡಿ ಇದ್ದಂಗಿತ್ತು, ಕಿಡಿ ಅಷ್ಟೆ. ಅದು ಕಾಡನ್ನ ಸುಡುವಂತ ಶಕ್ತಿ ಅದಕ್ಕಿದ್ದಿಲ್ಲ. ಆದೇನು ಆ ಸಾಮಾನ್ಯ ಕಿಡಿ ವಿಶೇಷ ಆಯ್ತು ಅಂದ್ರೆ ಕಾಡನ್ನೇ ಸುಡ್ತದೆ. ಆ ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಇತ್ತಲ್ಲ, ಮತ್ತೆ ನಮ್ಮಲ್ಲಿದ್ದಂತ ಈ ಅರಣ್ಯ ಅಜ್ಞಾನ ಎಂಬ ಅರಣ್ಯ ಏನ್ ಬೆಳೆದವಲ್ಲ, ಕಾಮ ಕ್ರೋಧಾದಿಗಳು ಅನಂತ, ಯಾಕೆ ಸುಡಲ್ಲ? ಮೊದಲು ಸಾಮಾನ್ಯದು ಈ ವಿಶೇಷ ಆಗಿದ್ದಿಲ್ಲ. ಯಾವಾಗ ವಿಶೇಷ ಆಯ್ತು? ಗುರುವಿನ ಉಪದೇಶದಿಂದ ಸಾಮಾನ್ಯ ಜ್ಞಾನವೇ ವಿಶೇಷ ಆಯ್ತು. ಹೌದಿಲ್ಲ? ಆ ವಿಶೇಷ ಜ್ಞಾನದಿಂದನೇ ಕಾಡು ಸುಟ್ಟಂತೆ ದೇಹದ ಅಜ್ಞಾನ ಸುಡ್ತ. ಅದಕ್ಕಾಗಿ ಇಲ್ಲಿ ಕೆಲಸ ಯಾರ್ದು ಮುಖ್ಯ ಆದಂದ್ರೆ ಗುರುವಿನ ಮುಖ್ಯ ಅದ. ವಿಶೇಷ ಮಾಡ್ಬೇಕಲ್ಲಪ್ಪ, ಅದನ್ನ ವಿಶೇಷ ಮಾಡ್ಬೇಕಾದ್ರೆ ಅದಕ್ಕೆ ದೊಡ್ಡದು ಮಾಡ್ಬೇಕಾದಕ್ಕೆ ಏನನ್ನ ಹಾಕ್ಯಾಂತ ಎಣ್ಣೆ ಹಾಕ್ಬೇಕು ಏನನ್ನ ಮಾಡಿ ದೊಡ್ಡದು ಮಾಡ್ಬೇಕಲ್ಲ. ಅದಕ್ಕೆ ಇಲ್ಲಿ ಭಕ್ತಿ ರಸತೀವಿ, ಭಕ್ತಿ ಅನ್ನುವುದನ್ನ ಹೆಚ್ಚಿಗೆ ಮಾಡಿ 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 ಏನು ಮಾಡಿದ ಅಂದ್ರೆ ವಿಶೇಷ ಆಗಿ ಜ್ಞಾನ ಆಯ್ತು. ಆವಾಗ ಕಾಡೇ ಭಸ್ಮಾದಂಗ ಜನ್ಮ ಜನ್ಮಾಂತರದ ಅಜ್ಞಾನ ನಷ್ಟ ಆಯಿತು ಅಂತ ಹೇಳ್ಬೇಕಾಗ್ಯದ. ಆ ಕಾರಣದಿಂದ
ಇವೆಲ್ಲಕ್ಕೂ ಬೇರೆ ಯಾವುದನ್ನ ಉಂಟೇನು ಅಂದ್ರೆ ಯಾರಿಲ್ಲಲ್ಲ, ನೀನೇ ಎಲ್ಲ ತನ್ನಿಂದಲೇ ಅದಕ್ಕೆ ತನ್ನನ್ನೇ ಪರವೊಂದು ತಿಳಿಯುವುದು ಅಲ್ಲದೆ ಬೇರೆ ಭಿನ್ನ ಇಟ್ಟು ಅರಸಲು ಕಾಣಿಸಲೇನುಂಟು. ನಿನ್ನ ಜ್ಞಾನನೇ ಪರಬ್ರಹ್ಮ ಅಂತ ತಿಳ್ಕೊ. ಅದನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಆದಂತ ಹುಡುಕಕ್ಕೆ ಹೋದ್ರೆ ಏನು ಸಿಗೋದಿಲ್ಲ ನಿನಗಂದ, ಖಾಲಿ ಕೈಲಿ. ಹಾಗಾಗಿ ಜ್ಞಾನ ಸ್ವರೂಪದಿಂದ ನೋಡಿದರೆ ಜ್ಞಾನದಿ ನೋಡಲು ಆ ಜ್ಞಾನದಿಂದ ಅನ್ಯ ಏನೇನು ಕಾಣಲರಿಯಲಾಗಿ ಜ್ಞಾನವೇ ತಾನೆಂಬುದು ಇದು ಸಿದ್ಧ ಹರಿ ಪರಮಾನಂದ ಸಂಪೂರ್ಣ ಹೃದಯಡೆ ಅಂತ ಹೇಳಿದ್ರು. ಪರಮಾನಂದ ಸಂಪೂರ್ಣ ಹೃದಯ ಅಂದ್ರೆ ಪೂರ್ಣ ಬ್ರಹ್ಮಜ್ಞಾನದ ಆನಂದದಿಂದ ಇರುವವಳೆ. ಎಂತ ಆನಂದ? ಪೂರ್ಣ ಬ್ರಹ್ಮಜ್ಞಾನ ಅಂದ್ರೆ ನಿಜವಾದ ಮುಕ್ತಿಯನ್ನ, ನಿಜವಾದ ಸ್ವರೂಪ ಸಾಕ್ಷಾತ್ಕಾರದಿಂದ ಜನನ ಇಲ್ಲ, ಮರಣ ಇಲ್ಲ, ನನಗೆ ಯಾವುದು ಒಂದಿಲ್ಲ, ನನ್ನಿಂದವೇ ಎಲ್ಲವೂ ಅಂತ ತಿಳಿದಂತ ಏನು ವಿಚಾರ ಬಂತಳಲ್ಲ, ಅದಕ್ಕೆ ಅವ್ರ ಶಬ್ದ ಬೆಳೆಸ್ಯಾರ ಪರಮಾನಂದ ಸಪೂರ್ಣ ಹೃದಯಳೆ. ಜ್ಞಾನದಿಂದ ನೋಡು, ಆವಾಗ ಆ ನೋಡಲು ಎತ್ತೆತ್ತ ನೋಡಲು ನೀನೇ ದೇವ ನೋಡ. ಎಲ್ಲಿ ನೋಡಿದ್ರು ನೀನೇ ಕಾಣುತ್ತಿದೆ ವಿನ ಬೇರೆ ಏನು ಕಾಣಿಸೋದಿಲ್ಲ. ಕಾಡಿನಲ್ಲಿ ಸಾಮಾನ್ಯ ಕಿಡಿ ವಿಶೇಷ ಆಗಿ ಕಾಡಿಗೆ ಬೆಂಕಿ ಹತ್ತದ, ಆ ಕಾಡನ್ನ ಎಲ್ಲದ ನೋಡು ಬೆಂಕಿ ಸ್ವರೂಪ ಕಾಣ್ತದೋ ಬ್ಯಾರೆ ಕಾಣ್ತದ? ಬ್ಯಾರೆ ಕಾಣಬೇಕಾಗಿತ್ತಲ್ಲ. ಪೂರ್ಣ ಅಗ್ನಿ ಆವರಿಸಿಕೊಂಡಂತ ಸಂದರ್ಭದಲ್ಲಿ ಕಾಡೆಲ್ಲ ಅಗ್ನಿಯಾಗಿ ಕಾಣ್ತದ, ಬೇರೆ ಏನು ಕಾಣಲ್ಲ. ಮೊದಲೇನು ಪೋಲ್ ಮೊಳಕೆ, ಮೊರ, ಮಣ್ಣು, ಕಾಡು ಪ್ರಾಣಿ ಇವೆಲ್ಲ ತೋರ್ತಿದ್ವಲ್ಲ. ಅರಣ್ಯದಾಗ ಸಣ್ಣ ಸಣ್ಣ ಬಳ್ಳಿ ಇರ್ತಾವ, ಸಣ್ಣ ಸಣ್ಣ ಮರಗಳಿರ್ತಾವ, ದೊಡ್ಡ ದೊಡ್ಡ ಮರಗಳಿರ್ತಾವ. ಆ ಮರದಲ್ಲಿ ಅಲ್ಲಿಷ್ಟು ಹುಲ್ಲು ಕಡ್ಡಿ ಇರ್ತಾವ. ಆ ಮರದಲ್ಲಿ ಸ್ವಲ್ಪ ಮಣ್ಣು ಅಲ್ಲಿ ಕಾಣ್ತಿರ್ತದ, ಕಾಣ್ತಾವಿಲ್ಲ. ಆ ಕಾಡಿನಲ್ಲಿ ಎಷ್ಟೋ ಕಾಡು ಮೃಗಗಳು ಕಾಣ್ತಾವ. ಹುಲಿ ಇರಬಹುದು, ಕರಡಿರಬಹುದು, ಇಲಿ ಇರಬಹುದು, ಹಾವು, ಚೋಳು, ಮಣ್ಣವಾನಿದ್ವಲ್ಲ. ಈಗ ಅವು ಯಾವನು ಒಂದು ಕಾಣ್ತಾವ ನಿನಗೆ? ಎಲ್ಲೆಲ್ಲಿ ನೋಡು ಬರೀ ಅಗ್ನಿನೇ ಕಾಣ್ತದ, ಬೆಂಕಿನೇ ಕಾಣ್ತದ. ಅದಂತೆ ಜ್ಞಾನದಿಂದ ನೋಡಲು ಯಾವುದು ಬಹುಪಾಡು? ನಿನ್ನ ಸ್ವರೂಪನೇ ನಿನಗೆ ಕಾಣ್ತದ ಅಂದ ಮೇಲೆ ಹೀಗೆ ಎಲ್ಲವೂ ತನ್ನ ಸ್ವರೂಪವಾಗಿ ಕಾಣುತ್ತದೆ ವಿನಃ ಬೇರೆ ಯಾವ ದೈವ, ಜೀವ, ಜಗತ್ತು, ಶಿವ ಯಾವುದು ಕಾಣಂಗಿಲ್ಲ, ತಾನೇ ಕಾಣ್ತ. ಅಂದಾಗ ಎಲ್ಲದಕ್ಕೂ ನೀನೇ ಜಗದೊಡೆಯನಾದಿಲ್ಲ, ನಿನ್ನಿಂದ ಜಗತ್ತಾಗ್ಯದಂತಿದ್ದೋ ಇಲ್ಲ. ಆ ಕಾರಣದಿಂದ ಈ ಮೂರು ಕಾಂಡಗಳೇನೆಂದ್ರೆ ನಿನ್ನನ್ನ ನೀ ತಿಳ್ಕೋ ಅನ್ನುವಂಥ ಭಾವದಿಂದ ಕರ್ಮಕಾಂಡ ಹೇಳ್ತು. ಬ್ರಹ್ಮಾರ್ಪಣವನ್ನು ಮಾಡಿ ಬ್ರಹ್ಮನನ್ನ ತಿಳಿದು ಅರ್ಪಿಸುವಂತ. ನೀನೇನ ಪತ್ರ ಬರ್ತೀವಿ ಅಂದ್ರೆ ಅದಕ್ಕೆ ಅಡ್ರೆಸ್ ಬರ್ತೀವಿಲ್ಲ, ಅಡ್ರೆಸ್ ಇತ್ತಂದ್ರೆ ಪೋಸ್ಟ್ಮನ್ ಸೀದಾ ಹೋಗಿ ಅವ್ರ ಮನೆಗೆ ಕೊಡ್ತಾನೆ. ವಿಳಾಸಿಲ್ಲದ ಪತ್ರ ಊರೂರು ತಿರುಗಿ ಮತ್ತೆ ನಿನಗೆ ಬರ್ತದೆ. ಅದ ನೀ ಬರೆದ ಪತ್ರ ಮುಡಿತೇನ ತಗ. ಯಾಕಂದ್ರೆ ಯಾರಿಗೆ ಪತ್ರ ಬರಿಬೇಕಾಗ್ಯದ ಅವನ ವಿಳಾಸನೇ ಗೊತ್ತಿಲ್ಲ ನಿನಗೆ.
ಮತ್ತೆ ನೀನು ಪರಮಾತ್ಮನಿಗೆ ಬ್ರಹ್ಮಗೆ ಅರ್ಪಲೆ ಅಂತಿಲ್ಲ, ಬ್ರಹ್ಮನ ಲಕ್ಷಣ ಗೊತ್ತಿಲ್ಲ ಅಂದ್ರೆ ಬ್ರಹ್ಮಗೆ ಹೋಗಿ ಹೆಂಗ್ ಮುಟ್ತದ? ಅವ್ರ ಅರ್ಥ ಏನಾಯ್ತು? ಕರ್ಮದಲ್ಲಿ ಕೂಡ ಜ್ಞಾನದ ಗೂಢಾರ್ಥವನ್ನು ಇಟ್ಟು ಹೇಳಿದ್ರು, ಆ ತಿಳಿದು ನೀನು ಮಾಡು ಕರ್ಮ. ತಿಳಿದ್ರೆ ಮಾಡಕ್ ಬರಂಗಿಲ್ಲ, ತಿಳಿದಾಡ್ದ ಮಾಡಿದ್ರೆ ಉಪಯೋಗ ಇಲ್ಲ. ಮತ್ತು ನಾವು ಮಾಡಿ ಭಾಳ ಹಿಂದೆಲ್ಲ ಅದು ಮಾಡಿ ಇದು ಮಾಡಿವಿ ಅಂತೀವಲ್ಲ, ಯಾರಿಗೂ ಮುಟ್ಟ್ಯದ ಅಂತದ್ದು. ಹಿಂಗೆ ಆಗೋದು. ಅದಕ್ಕಾಗಿ ಎಂದು ಕಾಂಡತ್ರಯ ಅರ್ಥಂ ತಾನೇ ತನ್ನೋಳ್ ಓರಂತೆ ತನ್ನಿಂದ ಅರಿಯೆಂಬುದು ಕಾಂತ ಮೈತ್ರಿ. ಭಾವಿಸು ಕರ್ಮ ದೈವ ಜ್ಞಾನ ಅನಂತನಗಿಲ್ಲ ಅದ್ವಯನಾಗಿ. ಯಾಕೆ ಹೇಳಿದ್ರಿ ಇವು ಕರ್ಮ ಉಪಾಸನ ಅಂದ್ರೆ, ಈ ಪ್ರಕಾರ ತಾನೇ ಸ್ವಯಂ ತನ್ನಿಂದ ನೀನೇ ಎಲ್ಲದಕ್ಕೂ ಬೆಳಗುವಂತ ಅರು ಸ್ವರೂಪಿದ್ದಿ. ನಿನ್ನ ಜ್ಞಾನವೇ 3 ಕಾಂಡಕ್ಕೆ ಕಾರಣ. ಹಾಗಾಗಿ ನಿನ್ನನ್ನೇ ನೀನು ವಿಚಾರ ಮಾಡಿ ತಿಳಿಯೆಂಬುದೇ 3 ಕಾಂಡತ್ರಯದ ಕರ್ಮಕಾಂಡದ, ಉಪಾಸನ ಕಾಂಡದ, ಜ್ಞಾನಕಾಂಡವು ತಾನೇ ತನ್ನೊಳು ಓರಂತೆ ಚೆನ್ನಾಗಿ ಗುರುಮುಖದಿಂದ ತಿಳಿ. ಆವಾಗ ತನ್ನಿಂದ ಅರಿಯೆಂಬುದು, ತಾನೇ ಅರಿಯೆಂಬುದು ಅಂದ್ರೆ ನೀನೇ ತಿಳಿಯುವವನು ವಿನಃ ಕರ್ಮ ಜ್ಞಾನ ಉಪಾಸನ ನಿನ್ನಿಂದ ತಿಳಿಸಿಕೊಂಡು. ಆ ಕಾರಣದಿಂದ ಯಾಕ ನೀನು ಅದ್ವಯನಾಗಿ ಅಂತ ಹೇಳಕೊಂಟ ವಿನ ಅವುಗಳು ವಿಧಿ ಹೇಳಕೊಂಟಿಲ್ಲ. ಕರ್ಮದ ವಿಧಿ ಅಂತ ನೀವು ತಿಳ್ಕೊಂಡ್ರಿ, ನಾವು ತಿಳ್ಕೊಂಡ್ವಿ. ವಿಧಿ ಹೇಳಕೊಂಟಿಲ್ಲ. ವಿಧಿಯನ್ನ ಅರಿತು ಮೀರಂತ ಕೊಟ್ಟದ್ದು. ವಿಧಿಯ ಗೂಢಾರ್ಥವನ್ನು ಅರಿಯಂತ ಹೇಳಕೋದದ್ದು. ಹಾಗಾಗಿ ನಿನ್ನಲ್ಲಿ ಯಾವ ಕಾಂಡವೂ ಇಲ್ಲ. 3 ಕಾಂಡ ನೀನೇ ತಿಳಿತೀವಿ, ನಿನ್ನಲ್ಲಿ ಕಾಂಡವೇ. ಹಾಗಾಗಿ ಅಖಂಡ ಸ್ವರೂಪ ಮಾತ್ರ ನಾನಿದ್ದೇನೆ ಅನ್ನುವುದು ತನಗೆ ಅನಂತ, ನೀನು ಅನಂತ ಇದ್ದಿ, ಅದ್ವಯನಿದ್ದಿ. ಅದಕ್ಕೆ ಇವು ನಿನಗೆಲ್ಲ. ಯಾರಿಗೆ ಅವ್ರಿ? ನಾ ಶಾಂತ ಅಂಬುವನಿಗೆ, ದ್ವೈತದಲ್ಲಿ ಇದ್ದವನಿಗೆ ಇವು ಆವಿನ ಅದ್ವಯನಾದವನಿಗಿಲ್ಲ. ಹೀಗೆ ಕಾಂಡತ್ರಯ ಅರ್ಥ ವಿಶೇಷ ನಿರೂಪಣೆ. ಕರ್ಮಕಾಂಡ ಉಪಾಸನ ಕಾಂಡ ಹೇಳ್ಯಾರಲ್ರಿ ಅಂದ್ರೆ ಈ 14ನೇ ಸೂತ್ರ ಪರಮಾನುಭವದ ನೋಡ್ರಂತ ಹೇಳ್ಬೇಕಷ್ಟೆ. ವಾದ ಮಾಡಕ್ ಹೋಗ್ಬಿಟ್ರೆ ದಯವಿಟ್ಟು. ವಾದದಿಂದ ಏನು ಪ್ರಯೋಜನ ಇಲ್ಲ. ಪಾರಮಾರ್ಥ ಪ್ರಪಂಚವನ್ನ ಗೆದಿಬೇಕು, ಪಾರಮಾರ್ಥಕ್ಕೆ ಸೋಲಬೇಕು. ಪ್ರಪಂಚ ಹಿಂಗೆ ಆದದ್ದಾಗಲಂತ ಸೋತಂತ ಹೋದ್ರೆ ಆ ಮುಗಿದು ಹೋಗ್ತದೆ ನಿನ್ ಕತೆ. ಅಲ್ಲಿ ಆದಷ್ಟು ಸುಮ್ಮನೆ ಸುಳ್ಳು ಅಂದ್ರೆ ಕೂಡ ಸುಮ್ಮನೆ ಟಸ್ ಅನ್ಬೇಕಂತ. ಅದಂಗತ್ತಂದ ಸುಳ್ಳು ಸತ್ಯ ಅಂತಲ್ಲ. ಆದ್ರೆ ಪಾರಮಾರ್ಥದಲ್ಲಿ ಸೋಲ್ಬೇಕಷ್ಟೆ. ಯಾಕಂದ್ರೆ ನಾವು ಸೋತ್ರು ಕೂಡ ಅದು ಸತ್ಯಮೇವ ಜಯತೆ. ನೀ ಸೋತಿನಂತ ಬಿಟ್ಟರು ಕೂಡ ಅದು ಜಯ ಅಪಜಯ ಅನ್ನೋದು ನಿರ್ಣಯ ಮಾಡಿ, ಜಯ ಇತ್ತು ನಿನಗೆ ಜಯ ಆಗ್ತದ, ಅಪಜಯ ಇತ್ತು ಸೋಲಾಗ್ತದೆ. ಹಾಗಾಗಿ ನಾನು ಮೊನ್ನೆ ಹೇಳಿದ ಅನುಭವ ಸಾರದಂತ ಹೇಳಿದ್ದೆ, ಅದು ಪರಮಾನುಭವದಲ್ಲಿ ಹೇಳ್ಯಾರ. ಕರ್ಮದೇ, ಜ್ಞಾನ ಕರ್ಮದೇ ಮುಕ್ತಿ ಘಟಿಸದು ನಿರ್ಮಲ ಜ್ಞಾನದಿಂದಲ್ಲದೆ. ಮೊನ್ನೆ ಹೇಳಿದ್ದು ಅನುಭವ ಸಾರ ಅಲ್ಲದು, ಪರಮಾನುಭವದಲ್ಲಿ. ಅದನ್ನ 15ನೇ ಸೂತ್ರ 4ನೇ ಸಂಧಿ 15ನೇ ಸೂತ್ರದಲ್ಲಿ
ಕರ್ಮದೇ ಜ್ಞಾನ, ಕರ್ಮದೇ ಮುಕ್ತಿ ಘಟಿಸದು ನಿರ್ಮಲ ಜ್ಞಾನದಿಂದ ಅಲ್ಲದೆ. ಅಂದ್ರೆ ಅರ್ಥಾತ್ ಕರ್ಮದಿಂದ ಆಗಲಿ ಅಥವಾ ಜ್ಞಾನದಿಂದ ಆಗಲಿ. ಇಲ್ಲಿ ಕರ್ಮದಿಂದ ಆಗೋದಿಲ್ಲ, ಜ್ಞಾನದಿಂದ ಆಗೋದಿಲ್ಲ. ಕರ್ಮ ಜ್ಞಾನ ಎರಡು ಕೂಡಿದ್ರೆ ಆಗ್ತದೇನೋ ಅಂದ್ರೆ ಅದಕ್ಕೂ ಆಗೋದಿಲ್ಲ. ಏನ್ರಿ ಇದು ಬಹಳ ಜಟಿಲ ಆಯ್ತಲ್ಲ, ಕರ್ಮ ಮಾಡಿದ್ರೆ ಮೋಕ್ಷ ಆಗ್ತದಂತಾರ, ಜ್ಞಾನದಿಂದ ಮೋಕ್ಷ ಅಂತಾರ. ನೀವಿದ್ರೆ ಕರ್ಮದಿಂದನೂ ಆಗೋದಿಲ್ಲ, ಜ್ಞಾನದಿಂದ ಆಗೋದಿಲ್ಲ, ಒಪ್ತೇನೆ. ಎರಡು ಕೂಡಿದ್ರೆ ಆಗ್ತದೇನು? ಕೂಡಿದರೂ ಆಗೋದಿಲ್ಲ. ಯಾಕೆಂದ್ರೆ ಮುಕ್ತಿ ಘಟಿಸೋದು ಮೋಕ್ಷ ಆಗೋದಿಲ್ಲ. ಯಾಕಂದ್ರೆ ಅದು ನಿರ್ಮಲ ಜ್ಞಾನದಿಂದಲ್ಲದೆ. ಅಂದ್ರೆ ಕರ್ಮ ಉಪಾಸನೆ ಮಿಶ್ರರಹಿತವಾದಂಥ ಜ್ಞಾನ. ಜ್ಞಾನಕ್ಕೆ ಹೋದ್ಮೇಲೆ ಅಲ್ಲಿ ಕರ್ಮ ಮತ್ತು ಉಪಾಸನೆ ಮಿಶ್ರ ಇರಬಾರ್ದು. ಬರೇ ನಿರ್ಮಾಣ ಅಂತ, ಬರೇ ಜ್ಞಾನ, ಜ್ಞಾನ ದೇವತ್ತು ಕೈ ಹಿಂಗೆ ಹೋಗದೆ ಅಂದ್ರೆ ಏನರ್ಥ? ಜ್ಞಾನದಿಂದಲೇ ಮೋಕ್ಷ. ಆದರೆ ವಿಚಾರ ಏನಿರ್ತಂದ್ರೆ, ಇಂಥ ಜ್ಞಾನವನ್ನ ಪಡೆದಂಥ ಅಧಿಕಾರಿಗಳು ಸಿಗೋದು ಸುಲಭವಲ್ಲ. ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ್ನು ಮಾಡಿ ಇಂದು ನಿಮ್ಮ ಅಡಿಗೆ ಬಂದೆ ಗುರುರಾಯ. ಏನ್ ಬೇಕು? ಬೇರೊಂದು ವರವನೊಲ್ಲೆನು, ಬೇಡವನಭವ, ಮುಕ್ತಿದಿರೋ ಸಾಧನವ. ಅದಕ್ಕೆ ನನಗೇನು ಬೇಕದ? ಭವಬಂಧನ ಬಿಡಿಸೋ ಗುರುರಾಯ, ನನ್ನ ಜನನ ಮರಣ ದುಃಖದಿಂದ ಪಾರು ಮಾಡೋಂಥ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ನೇರವಾಗಿ ಬಂದಂಥ ಶಿಷ್ಯ ಸಿಗುವುದು ದುರ್ಲಭ. ಮತ್ತ ಅಂಥ ಗುರುಗಳು ಸಿಗೋದು ದುರ್ಲಭ. ಹೇಳೋರೆಲ್ಲರೂ ಕೇಳೋರೆಲ್ಲರೂ ಅವರವರ ಪುಣ್ಯಕ್ಕೆ ಸರಿಯಾಗಿ ಕೇಳೋರಿಗೆ ಅಂತ ಹೇಳಗುರು, ಹೇಳುವಂತ ಅಂತಪ್ಪ ಗುರುವಿಗೆ ಕೇಳ ಶಿಷ್ಯರು ಸಿಗುವುದು ಕೂಡ ಬಹಳ ಬಹಳ ಜನ್ಮದ ಪುಣ್ಯಾನ್ವಕ ವಿನಃ ಎಲ್ಲರಿಗಂತ ಹೇಳಿಲ್ಲ. ಆದರೆ ಪರಂಪರಾ ಸಾಧನೆಯಿಂದ ಏನು ಅಸಾಧ್ಯವಾದುದಲ್ಲ. ಅಂದ್ರೆ ನೀನು ಹಿಂದಿಂದ ಆಗದೆ ಇವರಿಗೆ ಅಂದ್ರೆ ನೀನು ಈಗ ಪ್ರಾರಂಭ ಮಾಡು, ಮುಂದಿನ ಜನ್ಮಕ್ಕಾದ್ರೆ ಆಗ್ತದಂತ ಅರ್ಥ ಮಾಡಬಹುದು. ಪ್ರಾರಂಭ ಮಾಡಿದ್ರು ಕುಂಭಮೇಳಕ್ಕೆ ಹೋಗಿರ್ರಿ ಅವರು ಅಂತಂದ್ರೆ ಅವ್ರು ಹೋದ್ರೆ ಏನಾಯ್ತು? ಈಗ ನೀನು ಹೋಗ್ಬೇಕಂದ್ರೆ ನಾಳೆ ಹೋಗು, ನೀನು ನಿನಗೇನು ಕುಂಭಮೇಳ ಸಿಗೋದಿಲ್ಲ, ಹೋಗ್ಬೋದಲ್ಲ ನೀನು ಪ್ರಯತ್ನ ಮಾಡಿದ್ರೆ ನೀನು ಹೋಗ್ಬೋದು. ಅವರು ಪ್ರಯತ್ನ ಮಾಡಿದ್ರೆ ಹೋಗಿ ನೋಡು, ನೀನು ಪ್ರಯತ್ನ ಮಾಡಿದ್ರೆ ನೀನು ಹೋಗ್ಬೋದು. ಅದರಂತೆ ಅಂಥ ಮೋಕ್ಷ ಆನಂದವನ್ನು ಪಡೆದ್ರು ಅದಕ್ಕೆ ಪ್ರಯತ್ನ ಮಾಡಿದ್ರ ಪಡ್ಕೊಂಡಾರ. ನೀನು ಪ್ರಯತ್ನ ಮಾಡು, ನಿನಗೂ ಸಿಗ್ತದ. ಇಂಥವ್ರಿಗಂತ ಏನು ಬೋರ್ಡ್ ಹಾಕಿಲ್ಲ ಅಲ್ಲಿ. ಯಾರು ಬೇಕಾದರೂ ತ್ರಿವೇಣಿ ಸಂಗಮದಲ್ಲೇ ಬರ್ಬೋದು, ಸ್ನಾನ ಮಾಡಬಹುದು, ತಮ್ಮ ಪಾಪ ಕರ್ಮಗಳನ್ನು ಸಂಪ್ರದಾಯದಂತೆ ನಂಬಿಕೆಯಂತೆ ಕಳ್ಕೊಂಡು ಕೃತಾರ್ಥರಾಗಬಹುದಂತ ಎಲ್ಲರಿಗೂ ಇಟ್ಟರಿಲ್ಲ ಅಲ್ಲಿ. ಎಂಥವ್ರಿಗಂತಿಲ್ಲ. ಇಲ್ಲಿ ಮನೆ ಕುಂತವ್ರಿಗಿಲ್ಲ ಆ ಭಾಗ್ಯ, ಹೋದ್ರಿಗಂತ ಆದಲ್ಲ. ಅದನ್ನ ಲಾಭ ಏನದ ನಷ್ಟ ಏನದ ಅದನ್ನ ಇಲ್ಲಿ ತರಬಾರ್ದು. ವಿಚಾರ ಹೇಳ್ತೀನಿ ನಾನು. ಈ ರೀತಿಯಾಗಿ ಇಲ್ಲಿಗೆ ಸಮಯ ಆದ ಕಾರಣ ನಾಳೆ ದಿನ ಮತ್ತೆ ವಿಚಾರವನ್ನ ಮಾಡೋಣ. ಇವತ್ತಿನ ವಾಕ್ಪುಷ್ಪವನ್ನ ಗುರುಪಾದಕ್ಕೆ ಸಮರ್ಪಿಸಿ ಇವತ್ತು ನಮ್ಮ ವೇದಾಂತ ಬಳಗದ ಸದ್ಗುರು ಬಸವಾನಂದರ ಶಿಷ್ಯರಲ್ಲಿ ಒಬ್ಬರಾದಂಥ ಶ್ರೀಮತಿ ಮಧು
ಸರ್ಕಾರ ಅವರು ಮಂಗಳವನ್ನು ಹಾಡ್ತಾರೆ. ಮಂಗಲ ಗೀತೆ ಆದ ನಂತರ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸೋಣ. ಹಾಡ್ತಾಯಿ जया गजदण्ड शिवयोगी दया परिपूर्ण सुखभोगी जया गजदण्ड शिवयोगी दया परिपूर्ण सुखभोगी दया परिपूर्ण सुखभोगी भ्रुकुटलत सिद्धनत चरणा सकल जनमाय निरहरणा भ्रुकुटलत सिद्धनत चरणा सकल जनमाय निरहरणा जया गजदण्ड शिवयोगी दया परिपूर्ण सुखभोगी दया परिपूर्ण सुखभोगी प्रकट परब्रह्म शिवरूपा मुकुति साम्राज्य चरभूपा प्रकट परब्रह्म शिवरूपा मुकुति साम्राज्य चरभूपा जया गजदण्ड शिवयोगी दया परिपूर्ण सुखभोगी दया परिपूर्ण सुखभोगी अमर सुक्षेत्र निजवासा सुमानस वीर शैवेशा अमर सुक्षेत्र निजवासा सुमानस वीर शैवेशा जया गजदण्ड शिवयोगी दया परिपूर्ण सुखभोगी दया परिपूर्ण सुखभोगी दया परिपूर्ण सुखभोगी हर ओम चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरुवे नमः। श्रीमन् जगद्गुरु सिद्धारूढ़ महाराज की जय। श्री सद्गुरु शिवपुत्र महाराज की जय। श्री सद्गुरु बसवानंद महाराज की जय। श्री सद्गुरु अभिमानंद महाराज की जय। सकल साधु संत महाराज की जय मंगलम जय नमः ಧನ್ಯವಾದಗಳಮ್ಮ. ಭಾಳ ಚಂದ ಆಡಿದ್ರಿ. ನಮಸ್ಕಾರ ತಾಯಿ. ನಮಸ್ಕಾರ.